ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಊಟ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಸೊ ಊಟ ಮಾಡಿಕೊಂಡು ನಾವು ಆಚೆ ಹೋಗ್ತಾ ಇದ್ದೀನಿ. ಹಾಗೆ ನೀವು ವಿಡಿಯೋ ಕಂಟಿನ್ಯೂ ಮಾಡಿ ನನ್ನ ಜೊತೆಗೆ ಬರ್ತೀರಾ. ಸೊ ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಮನೆಯಲ್ಲಿ ಅಮ್ಮ ಊಟ ಮಾಡ್ತಾಯಿದ್ರು. ಊಟ ಮಾಡಾದ್ಮೇಲೆ ಅವರು ಕೆಲಸದಿಂದ ಬಂದಾದಮೇಲೆ ಬಟ್ಟೆ ವಾಶ್ ಮಾಡಿದರು. ಸೊ ಅದನ್ನು ಸ್ವಲ್ಪ ಒಣಗಾಕು ಅಂತ ಹೇಳಿದ್ರು. ನಾನು ಬಟ್ಟೆ ಒಣಗಾಕ್ತಾ ಇದ್ದೆ. ಒಣಗಾಕ್ಬಿಟ್ಟು ಅಷ್ಟೊತ್ತಿಗೆ ಅಮ್ಮನೂ ಊಟ ಮುಗಿಸ್ಕೊಂಡಾದ್ಮೇಲೆ ನಾವು ಒಂದು ಜಾತ್ರೆ ಇತ್ತು, ಚುಂಚಕಟ್ಟ ಜಾತ್ರೆ, ಅಲ್ಲಿ ಹೋಗೋಣ ಅಂಥೇಳಿ ಹೋಗಿದ್ದೀವಿ. ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಹೋಗೋ ಪ್ಲ್ಯಾನ್ ಇರಲಿಲ್ಲ. ಸೊ ಹೋಗೋಣ ಅಂಥೇಳಿ ಅಮ್ಮ ಫೋನ್ ಮಾಡಿ ಹೇಳಿದ ತಕ್ಷಣ ಸರಿ ಆಯಿತು ಬರ್ತೀನಿ ಅಂಥೇಳಿ ನಾನು, ನನ್ನ ಮಗ, ನನ್ನ ಹಸ್ಬೆಂಡು 3 ಜನನೂ ಹೋದ್ವಿ. ಅವರಲ್ಲಿ ಬರ್ತೀನಿ ನಡಿ ಅಂತ ಹೇಳಿದ್ರು. ನಾ ಅಮ್ಮ ಮನೆ ಹತ್ರ ಹೋದೆ ಅಮ್ಮನ ಪಿಕ್ ಮಾಡ್ಕೊಳ್ಳೋಣ ಅಂತ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಮನೆಯಿಂದ ಹೊರಟು ವಾಕ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ರೋಡ್ನಲ್ಲಿ. ಹೋಗ್ತಾ ದಾರಿಲೇ ನಮಗೆ ಆಂಜನೇಯಂದು ತೇರು ಸಿಗುತ್ತೆ. ಆಲ್ರೆಡಿ ಹೊರಟಿತ್ತದು. ಸೊ ಅದ್ರ ಜೊತೆಗೆ ಜಾಯಿನ್ ಮಾಡ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಾಯಿದ್ದೆ. ಅದ್ರ ಜೊತೆಗೆ ಹೋಗ್ತಾ ಮತ್ತು ಅಂದರೆ ಎಷ್ಟೋ ಅಲ್ಲಿ ಸುತ್ತಮುತ್ತ ಏರಿಯಾದಲ್ಲಿ ಸಿಗೋವಂಥ ಎಷ್ಟೋ ದೇವ್ರುಗಳದ್ದು ರಥ ಮಾಡ್ತಾರೆ. ಸೊ ಕೊನೆಗೆ ಚುಂಚಕಟ್ಟ ಸರ್ಕಲ್ ರೀಚ್ ಆದ ತಕ್ಷಣ ಅಲ್ಲಿ ಮೇಯ್ನ್ ಪಲ್ಲಕ್ಕಿ ಮಾಡಿರ್ತಾರೆ. ಎಂಟ್ರೆನ್ಸ್ ಈ ಥರ ಇರುತ್ತೆ. ಸೊ ಅಲ್ಲಿ ಮಕ್ಕಳೆಲ್ಲ ಕುಣಿತಾ ಇದ್ರು, ಟಮಟೆ ಸೌಂಡಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಅದನ್ನು ನೋಡ್ಕೊಂಡು ಸ್ವಲ್ಪ ತಲೆ ನಿಂತ್ಕೊಂಡಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಜಾತ್ರೆ ಶುರುವಾಗುತ್ತೆ. ಸೊ ನೀವು ನೋಡಿ. ಕ್ರೌಡ್ ಅಂತೂ ತುಂಬಾ ಇತ್ತು. ತುಂಬ ಜನ ಸೇರ್ತಾರಲ್ಲಿ. ನಾವು ಪ್ರತಿ ವರ್ಷ ಹೋಗ್ತೀವಿ. ಈ ವರ್ಷ ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಬಟ್ ಆದರೂ ಸಡನ್ ಪ್ಲ್ಯಾನ್ ಆಗಿ ಹೊರಟ್ವಿ. ಮತ್ತು ಹೋಗ್ತಾ ಅಲ್ಲಿ ಗೊಂಬೆಗಳೆಲ್ಲ ಮಾರ್ತಾಯಿದ್ರು. ಸೊ ಅದನ್ನು ಶೋಕೇಶ್ ಹತ್ರ ಇಡೋದಕ್ಕೆ ನೋಡೋಣ ಅಂತೇಳಿ ಫೈನಲ್ ಮಾಡಿದ್ವಿ. ಹಾಗೆ ಸಣ್ಣ ಪುಟ್ಟ ಕಾಣಿಸಿದ್ದು ಹೆಣ್ಮಕ್ಳಿಗೆ ಅಂದಮೇಲೆ ತೊಗೋಬೇಕು ಅನಿಸುತ್ತಲ್ಲ. ಸೊ ಅದನ್ನು ತೊಗೊಂಡ್ವಿ. ಮತ್ತು ಫೈನಲಾಗಿ ಯಾವತ್ತೂ ನಾನು ಬಳೆ ಹಾಕಿಸ್ಕೊಂಡಿದ್ದಿಲ್ಲ ಆ ಜಾತ್ರೆಯಲ್ಲಿ. ಸೊ ಲಾಸ್ಟಾಗಿ ಅದನ್ನು ಕೂಡ ಹಾಕಿಸ್ಕೊಂಡೆ. ಪ್ರತಿ ವರ್ಷ 12 ಕಾಲ ಮೇಲೆ ದೇವ್ರ ಈಚೆ ಬರ್ತಾಯಿತ್ತು ಕರ್ಗ. ಸೊ ಈ ವರ್ಷ ಬೇಗನೆ ಬಿಟ್ಬಿಟ್ಟಿದ್ರು. ಒಮ್ಮೆ ಗ್ರಹಣ ಇರೋದ್ರಿಂದ ನಾವು ಹೋಗೋ ಅಷ್ಟೊತ್ತಿಗೆ ಅದು ಆಚೆ ಬಂದ್ಬಿಟ್ಟಿತ್ತು. ಇದು LED ನೋಡ್ತಾ ಇದ್ವಿ ನಾವು ಸ್ಕ್ರೀನಲ್ಲಿ. ಮತ್ತು ಹಂಗೋ ಹಿಂಗೋ ಕ್ರೌಡ್ ತುಂಬ ಇತ್ತು. ಜಾಗ ಮಾಡ್ಕೊಂಡು ದೇವಸ್ಥಾನ ಮುಂದೆ ಹೋಗಿ ಇಂತೂ ಕರ್ಗದ ಹತ್ರ ಹೋಗಿ ನೋಡ್ಕೊಂಡ್ವಿ. ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ತಲೆ ಇದ್ದು ಅದು ರೌಂಡ್ ಬರೋವರೆಗೂ ಇದ್ದು ನೋಡ್ಕೊಂಡು ಆದಮೇಲೆ ಆ ಜನದಲ್ಲಿ ಜಾಗ ಮಾಡ್ಕೊಂಡು ಮತ್ತೆ ವಾಪಸ್ಸು ದೇವಸ್ಥಾನದಿಂದ ಈ ಕಡೆ ಬಂದ್ವಿ. ಫೈನಲಿ ಜಾತ್ರೆ ಮುಗಿಸ್ಕೊಂಡು ದೇವ್ರು ನೋಡಿಕೊಂಡು ವಾಪಸ್ ಮನೆಗೆ ಹೊರಡೋಣ ಅಂತ ಬರ್ತಾಯಿದ್ವಿ. ಅಂದವೇ ಮಾಮೂಲಿ ಕಡಲೆಪುರಿ ತೊಗೊಳ್ಳೋದು, ಸ್ವೀಟ್ಸು ಅದೆಲ್ಲ ತೊಗೊಳ್ಳೋಣ ಅಂತ ತೊಗೊಂಡು ಮತ್ತು ಜಾಗ ಮಾಡ್ಕೊಂಡು ಹಂಗೋ ಹಿಂಗೋ ಬಂದ್ವಿ. ಮತ್ತು ನನ್ನ ಮಗ ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂದ. ಅವನಿಗೆ ತೆಗೆದು ಕೊಟ್ಬಿಟ್ಟು ಅಮ್ಮ ಮನೆ ಹತ್ರ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಮತ್ತು ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ನಾನು ಏನೇನು ಐಟಮ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮನೆಗೆ ಬಂದ್ವಿ. ಗೇಟ್ ಲಾಕ್ ಆಗಿತ್ತು. ಸೊ ಇದು ಮಾಡ್ಕೊಂಡು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಈ ಥರ ಇತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಜಾತ್ರೆ ನೋಡ್ಕೊಂಡು ಬಂದ್ವಿ. ಮಾತ್ರ ನೆಕ್ಸ್ಟ್ ಇಯರ್ವರೆಗೂ ಈ ಜಾತ್ರೆಗೋಸ್ಕರ ಕಾಯಬೇಕು. ಸೊ ಫೈನಲಿ ಮನೆಗೆ ಬಂದ್ವಿ. ಏನು ತಂದಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಮೈಸೂರು ಪಾಕ್ ಸ್ವೀಟ್ಸ್ ತೊಗೊಂಬಂದಿದ್ದೆ. ಅದು ಇಷ್ಟ ಆಗುತ್ತೆ ಯಾವಾಗಲೂ ಜಾತ್ರೆಯಲ್ಲಿ ಅಂತ ನನ್ನ ಮಗನಿಗೆ. ಮತ್ತು ಒಂದು 2 ಶರ್ಟ್ ತೊಗೊಂಡಿದ್ವಿ. ಆಮೇಲೆ ಪುಟ್ಟದಾಗಿ ರಂಗೋಲಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕೋದು ತೊಗೊಂಡಿದ್ದೆ. ಮತ್ತು ಇನ್ವಿಸಿಬಲ್ ಚೈನ್ ಥರ ಇತ್ತು, ಅದು ತೊಗೋಬೇಕು ಅನಿಸ್ತು, ತೊಗೊಂಡೆ. ಸೊ ನನ್ನ ಮಗ ಒಂದು ಕೀ ಚೈನ್ ತೊಗೊಂಡಿದ್ದ. ಆಮೇಲೆ ಇದೊಂದು TV ಕ್ಯಾಬಿನ್ ಹತ್ರ ಇಡೋದಕ್ಕೋಸ್ಕರ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ರೀಸನಬಲ್ ಪ್ರೈಸ್ಗೆ ಸಿಕ್ತು. ಏನು ಅಷ್ಟೊಂದೇನು ಕಾಸ್ಟ್ ಏನಿರಲಿಲ್ಲ, ಆರಾಮಾಗಿ ತೊಗೋಬೋದು. ಸೊ ಇವತ್ತಿನ ದಿನ ಹೀಗಿತ್ತು. ಪ್ಲೀಸ್ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಪ್ರಯತ್ನಕ್ಕೊಂದು ನಿಮ್ಮ ಸಪೋರ್ಟ್ ಹೀಗೆ ಇರಲಿ.